ಸ್ನೇಹಿತರೆ ನೋಡಿ, ತೊಂಡೆಕಾಯಿ ಪಲ್ಯ ಮಾಡೋದಕ್ಕೆ ತೊಂಡೆಕಾಯಿ ಈಗ ನೀರು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದಾರೆ. ನೀರು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಹಿಡಿಯಷ್ಟು ಉಪ್ಪು ಹಾಕ್ಕೊಂಡು ಈಗ ಬೇಯಿಸ್ಕೊತಾ ಇದ್ದಾರೆ. ಮತ್ತು ಇದನ್ನು ಒಗ್ಗರಣೆ ಹಾಕ್ತಾರೆ. ಸ್ನೇಹಿತರೆ ನೋಡಿ, ಇದು 75% ಬೆಂದಿದೆ. ಬೆಂದಿದ್ದಾದಮೇಲೆ ಈಗ 2 ಉಂಟೆ ಬೆಲ್ಲ ಹಾಕ್ಕೊಂಡಿದ್ದಾರೆ. 2 ಉಂಟೆ ಬೆಲ್ಲ ಹಾಕ್ಕೊಂಡಿದ್ದಾರೆ, ಚಿಕ್ಕ ಚಿಕ್ಕದು. ನೋಡಿ, ಈ ಥರದ್ದು ಅಚ್ಚ ಬೆಲ್ಲ 2 ಹಾಕ್ಕೊಂಡಿದ್ದಾರೆ. ನೀವು ಬೇಕಿದ್ದರೆ ಉಂಟೆ ಬೆಲ್ಲ ಕೂಡ ಹಾಕ್ಕೋಬೋದು. ಸ್ನೇಹಿತರೆ ನೋಡಿ, ಈಗ ತೊಂಡೆಕಾಯಿ ಅನ್ನೋದು ಬೆಂದಿದ್ದಾದಮೇಲೆ ಈಗ ನೀರೆಲ್ಲ ಒರೆಸ್ಕೊತಾ ಇದ್ದಾರೆ. ಜಲ್ಡಿಯಲ್ಲಿ ಹಾಕ್ಕೊಂಡು ನೀರೆಲ್ಲ ತೆಗಿತಾ ಇದ್ದಾರೆ. ಸ್ನೇಹಿತರೆ ನೋಡಿ, ಇದೇ ತೊಂಡೆಕಾಯಿ ಬೇಯಿಸ್ಕೊಂಡಿರೋದ್ರಲ್ಲೇ ಈಗ ಸಾಸಿವೆ ಹಾಕ್ಕೊಂಡಿದ್ದಾರೆ. ಸಾಸಿವೆ ಒಗ್ಗರಣೆ ಮತ್ತು ಅದರಲ್ಲೇ ಕಡಲೆಬೇಳೆ ಹಾಕ್ಕೊಂಡು, ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಇದು ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ಕೊಂಡಿರೋವಂಥದ್ದು. ಅದು ಒಂದು 2 ಹಿಡಿ ಹಾಕ್ಕೊಂಡಿದ್ದಾರೆ. ತೊಂಡೆಕಾಯಿ ಪಲ್ಯ ಮಾಡೋದಕ್ಕೆ ನೋಡಿ, ಹಸಿ ಕೊಬ್ಬರಿ ತುರುಬಿಟ್ಟು ಮತ್ತು ಅದನ್ನು ಮಿಕ್ಸಿಗೆ ಹಾಕಿ ಇಟ್ಕೊಂಡಿರೋವಂಥದ್ದು. ಮತ್ತು ಅದರಲ್ಲೇ ನೋಡಿ, ಇಲ್ಲಿ ಮಸಾಲ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರನೇ ಜೀರಿಗೆ, ಏನೇ ಸರ್ ಅದು, ಜೀರಿಗೆ, ಸಾಸಿವೆ, ಬೆಳಗ್ಗೆ ಮೆಣಸಿನ್ಕಾಯಿ. ನೋಡಿ, ಜೀರಿಗೆ, ಸಾಸಿವೆ ಮತ್ತು ಬೆಳಗ್ಗೆ ಮೆಣಸಿನ್ಕಾಯಿ ಇದು ಪೌಡ್ರ್ ಮಾಡ್ಕೊಂಡಿರೋದು. ಬರೀ ಪೌಡರ್ ಮಾಡಿಕೊಂಡು, ಬರೀ ಪೌಡರು ಅದನ್ನು ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ, ಎಣ್ಣೆಲೆಲ್ಲ ಏನಿಲ್ಲ, ಬರೀ ಬ್ಯಾಡಿಗೆ ಮೆಣಸು, ಸಾಸಿವೆ, ಜೀರಿಗೆ, ಅರಿಶಿನ ಅಷ್ಟೇ. ಅದನ್ನು ಪುಡಿ ಮಾಡ್ಕೊಂಡು ಕಾಯಿ ಜೊತೆ ಮಿಕ್ಸ್ ಮಾಡಿ ಆಮೇಲೆ ಫ್ರೈ ಮಾಡ್ತಾರೆ. ಓಕೆ ನೋಡಿ, ನೆಕ್ಸ್ಟ್ ಇದಾಗಿದ ತಕ್ಷಣ ಇದು ಮಾಡ್ತಾರೆ. ಸರಿ ನೋಡಿ, ಈ ಥರ ಮಾಡೋವಂಥದ್ದು. ಸ್ನೇಹಿತರೆ ನೋಡಿ, ಅದರಲ್ಲೇ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದಾರೆ. ಉಪ್ಪು ಹಾಕ್ಕೊಂಡು ಅದರಲ್ಲೇ ಸ್ವಲ್ಪ ಶುಗರ್ ಹಾಕ್ಕೊಂಡಿದ್ದಾರೆ. ಜಸ್ಟ್ ಒಂದು 2 ಸ್ಪೂನಷ್ಟು ಶುಗರ್, 2 ಸ್ಪೂನ್ ಶುಗರ್ ಹಾಕ್ಕೊಂಡು ಅದ್ರ ಮೇಲ್ಗಡೆ ಹಿಂಗೆ ಹಾಕ್ಕೊಂಡಿದ್ದಾರೆ. ಈಗ ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದಾರೆ. ಸ್ನೇಹಿತರೆ ನೋಡಿ, ತೊಂಡೆಕಾಯಿ ಪಲ್ಯ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದಾರೆ. ಎಣ್ಣೆ ಹಾಕ್ಕೊಂಡು ಈಗ ಹುಣಸೆಹಣ್ಣು ರಸ ಹಾಕ್ಕೊಂಡಿದ್ದಾರೆ. ಹುಣಸೆಹಣ್ಣು ಹುಳಿ ಒಂದು ಸ್ವಲ್ಪ ಹಾಕ್ಕೊಂಡು ಈಗ ಫ್ರೈ ಮಾಡ್ತಾಯಿದ್ದಾರೆ. ನೋಡಿ, ಅದರಲ್ಲೇ ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದಾರೆ. ಕರಿಬೇವು ಸೊಪ್ಪು, ಕರಿ ಲೀವ್ಸ್ ಸ್ವಲ್ಪ ಹಾಕ್ಕೊಂಡು ಈಗ ಅದರಲ್ಲಿ ಆಗಲೇ ತೋರಿಸೋದಲ್ಲ, ಅದರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿರೋವಂಥದ್ದು ಕೊಬ್ಬರಿ ಮತ್ತು ಮಸಾಲ, ಉಪ್ಪು ಮತ್ತು ಸಕ್ಕರೆ, ಇದನ್ನು 4 ಹಾಕ್ಕೊಂಡು ಈಗ ಫ್ರೈ ಮಾಡ್ತಾ ಇರೋವಂಥದ್ದು. ನೋಡಿ, ಈಗ ತೊಂಡೆಕಾಯಿ ಹಾಕ್ಕೊತಾ ಇದ್ದಾರೆ. ಬೇಯಿಸಿ ಇಟ್ಕೊಂಡಿರೋಂಥ ತೊಂಡೆಕಾಯಿ ಮತ್ತು ಅದರಲ್ಲೇ ಒಗ್ಗರಣೆ ಮತ್ತು ಇದು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರೋಂಥದ್ದು ಅದರಲ್ಲಿ ಹಾಕ್ಕೊಂಡಿದ್ದಾರೆ. ಅದನ್ನೆಲ್ಲ ಸೇರಿಸಿ ಇದರಲ್ಲಿ ಹಾಕ್ಕೊಂಡು ಈಗ ಫ್ರೈ ಮಾಡ್ತಾರೆ. ನೋಡಿ, ಕೊಬ್ಬರಿ ಅನ್ನೋದು ಆಲ್ಮೋಸ್ಟ್ ಒಂದು 2 ನಿಮಿಷದ ಕಾಲ ಇದನ್ನು ಫ್ರೈ ಮಾಡಿಕೊಂಡ್ರು. ಫ್ರೈ ಮಾಡಿದಾದಮೇಲೆ ಈಗ ಬೇಯಿಸ್ಕೊಂಡಿರೋ ತೊಂಡೆಕಾಯಿ ಹಾಕ್ಕೊಂಡಿರೋಂಥದ್ದು. ಸ್ನೇಹಿತರೆ ನೋಡಿ, ತೊಂಡೆಕಾಯಿ ಪಲ್ಯ ಅನ್ನೋದು ರೆಡಿಯಾಗಿದೆ. ಚೆನ್ನಾಗಿದೆ ನೋಡಿ. ಇದೇ ಒಂಥರ ಡಿಫ್ರೆಂಟಾಗಿ ಮಾಡಿರೋಂಥದ್ದು. ಇದು ಮಸಾಲೆ ಸಕ್ಕತ್ತಾಗಿ ಮಾಡಿದ್ದಾರೆ. ಟೇಸ್ಟ್ ಅಂತೂ ಅದ್ಭುತ, ಚೆನ್ನಾಗಿದೆ. ನೀವು ಟ್ರೈ ಮಾಡ್ಬೋದು. ತೊಂಡೆಕಾಯಿ ಪಲ್ಯ ಅನ್ನೋದು ಸಕ್ಕತ್ತಾಗಿದೆ ನೋಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್. ನೋಡಿ, ಇದು ತೊಂಡೆಕಾಯಿ ಹಾಕ್ಕೊಂಡು ಈಗ ಒಂದು 2 ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡಿದ್ದಾರೆ. ಈಗ ಆಫ್ ಮಾಡ್ಕೊತಾ ಇದ್ದಾರೆ. ಈಗ ಆಫ್ ಮಾಡ್ಕೊಂಡಿದ್ದಾರೆ. ತೊಂಡೆಕಾಯಿ ಪಲ್ಯ ರೆಡಿ.